ಹಲೋ ಗೈಸ್, ಹೇಗಿದ್ದೀರಾ ಎಲ್ರು? ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಿರುವ ಕತೆ ಒಂದು ಸತ್ಯ ಘಟನೆ, ಒಂದು ಸತ್ಯ ಕಹಿ ಘಟನೆ. ಇದು ಟೆಕ್ಸಸ್ ರಾಜ್ಯದ ಡೆಲ್ಲಸ್ನಲ್ಲಿ ಆಗಿರುವಂತಹ ಕಹಿ ಘಟನೆ. ಸೊ ಇದು 1996ರಲ್ಲಿ ಜಾನ್ವರಿ ತಿಂಗಳು. ಸೊ ಟೆಕ್ಸಸ್ ರಾಜ್ಯದ ಸಮೀಪ ಆರ್ಲಿಂಗ್ಟನ್ ಎಂಬ ನಗರ ಇದೆ. ಸೊ ಅದರಲ್ಲಿ ಒಂದು ಕಹಿ ಘಟನೆ, ಒಂದು 9 ವರ್ಷದ ಮುಗ್ಧ ಹುಡುಗಿಯ ಜೊತೆ ನಡೆದಂತಹ ಕಹಿ ಘಟನೆ ಇದು. ಸೊ ಒಂದು ಮಧ್ಯಾಹ್ನದ ಸಮಯ 9 ವರ್ಷದ ಆ ಮುಗ್ಧ ಹುಡುಗಿ ತನ್ನದೇ ಮನೆಯ ಮುಂದೆ ಸೈಕಲ್ನಲ್ಲಿ ಆಟ ಆಡ್ತಾ ಇರ್ತಾಳೆ. ಅವಳ ಹೆಸರು ಆಂಬರ್ ಹೆಗಮ್ರನ್ ಅಂತ. ಸೊ ಅವಳು ತಾಯಿ ಕೂಡ ಅಲ್ಲಿ ಆ ಪಕ್ಕದಲ್ಲಿ, ಮನೆಯ ಮುಂದೆನೆ ಪಕ್ಕದಲ್ಲಿ ಒಂದು ಕೆಲಸ ಮಾಡ್ತಾ ಇರ್ತಾಳೆ. ಆ ತಾಯಿಯ ಮುಂದೆನೆ ಏನು ಕೂಗಳತೆ ದೂರದಲ್ಲಿ ಆಂಬರ್ ಆಟ ಆಡ್ತಾ ಇರ್ತಾಳೆ. ಆದ್ರೆ ಒಂದು ಕ್ಷಣದಲ್ಲಿ ಏನಾಯ್ತೋ ಗೊತ್ತಿಲ್ಲ, ಒಂದು ಆ ತಾಯಿ ಒಂದು ಜಸ್ಟ್ ಕಣ್ಮಿಟಿಕ್ಸಿ ನೋಡೋದ್ರೊಳಗೆ ಆಂಬರ್ ಕಣ್ಮರೆಯಾಗಿರ್ತಾಳೆ. ಸೊ ಅವಳ ಆಡ್ತಿದ್ದಂತಹ ಸೈಕಲ್ ಅಲ್ಲೇ ಬಿದ್ದಿರುತ್ತೆ. ಆದ್ರೆ ಆಂಬರ್ ಮಾತ್ರ ಎಲ್ಲೂ ಕಾಣಿಸ್ತಾ ಇರಲ್ಲ. ಸೊ ಆ ತಾಯಿಗೆ ತುಂಬಾ ಆತಂಕ ಆಗುತ್ತೆ, ಸಹಜ ಕೂಡ. ಸೊ ತಾಯಿ ಎಲ್ಲ ಕಡೆ ಹುಡುಕ್ತಾಳೆ, ಅಕ್ಕಪಕ್ಕದವರನ್ನು ಕರೀತಾರೆ, ಅವರು ಕೂಡ ಹುಡುಕ್ತಾರೆ. ಆದ್ರೆ ಎಲ್ಲಿ ಹುಡುಕಿದ್ರು ಆಂಬರ್ನ ಪತ್ತೆ ಆಗಿರುವುದಿಲ್ಲ. ಸೊ ಕೊನೆಗೆ ಎಲ್ಲರೂ ಸೇರಿ ಪೊಲೀಸ್ನವರನ್ನ ಆ ಸ್ಥಳಕ್ಕೆ ಕರೆಸ್ತಾರೆ. ಮತ್ತೆ ಆಗ ಶುರು ಆಗುತ್ತೆ ದೊಡ್ಡ ಹುಡುಕಾಟ. ಸೊ ಆಗಿನ ಕಾಲದಲ್ಲಿ ಈಗಿನ ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ ಏನು ಇರುವುದಿಲ್ಲ. ಹಾಗಾಗಿ ಟಿವಿ, ರೇಡಿಯೋ, ಪತ್ರಿಕೆ ಎಲ್ಲ ಕಡೆ ಆಂಬರ್ನ ಸುದ್ದಿಯನ್ನ ಹರಿಬಿಡ್ತಾರೆ. ಎಲ್ಲರೂ ಆ ಸುದ್ದಿಯನ್ನ ನೋಡ್ತಾರೆ. ಅಕ್ಕಪಕ್ಕದವರು ಸ್ವಯಂ ಪ್ರೇರಿತರಾಗಿ ಬರ್ತಾರೆ, ಬಂದು ಎಲ್ಲ ಕಡೆ ಹುಡುಕಾಟನ ಆರಂಭಿಸ್ತಾರೆ. ಲೈಕ್ ಕಾಡಲ್ಲಿ, ಪಾಳು ಬಿದ್ದ ಜಾಗ, ಎಲ್ಲೆಲ್ಲಿ ಈ ತರದೆಲ್ಲ ಕಣ್ಮರೆಯಾದ ಮಕ್ಕಳು ಸಿಗ್ಬೋದು ಅಂತ ಅನ್ಸುತ್ತೋ ಅಲ್ಲೆಲ್ಲಾನು ಹುಡುಕ್ತಾರೆ. ಆದ್ರೆ ಎಲ್ಲೂ ಕೂಡ ಆಂಬರ್ನ ಪತ್ತೆ ಇರುವುದಿಲ್ಲ. ಸೊ ಇದಾಗಿ 3 ದಿನಗಳವರೆಗೆ ಆ ಹುಡುಕಾಟ ಮುಂದುವರಿಯುತ್ತೆ. ಎಲ್ಲಿ ನೋಡಿದ್ರು ಸಿಗ್ತಾ ಇರಲ್ಲ. ಈ ಆತಂಕ, ದುಃಖ ಎಲ್ಲರ ಮನಸ್ಸಲ್ಲೂ ಮಡುಗಟ್ಟಿರುತ್ತೆ. ಯಾಕಂದ್ರೆ ಅದು 9 ವರ್ಷದ ಚಿಕ್ಕ ಹುಡುಗಿ. ಸೊ ಹೀಗೆ 3 ವರ್ಷ ಆದ್ಮೇಲೆ ಒಂದು ಮೂರಿಯ ಸಂಧಿಯಲ್ಲಿ ಒಂದು ದೇಹ ಸಿಗುತ್ತೆ, ರಕ್ತಸಿಕ್ತವಾಗಿ ಚಲನವಿಲ್ಲದ ದೇಹ. ಅದನ್ನ ನೋಡಿದಾಗ ಆಂಬರ್ನ ದೇಹ ಅಂತ ಎಲ್ಲರಿಗೂ ಪತ್ತೆ ಆಗುತ್ತೆ. ಸೊ ಅದೊಂದು ಹೃದಯ ವಿದ್ರಾವಕ ದೃಶ್ಯ ಅಂತಾನೆ ಹೇಳ್ಬೋದು. ಎಂತ ಕಲ್ ಮನಸ್ಸು ಕೂಡ ಕರಗುವಂತ ವಿಷಯ. 9 ವರ್ಷದ ಪುಟ್ಟ ಹುಡುಗಿ, ಆಟವಾಡ್ತಿದ್ದ ಹುಡುಗಿ, ಎಷ್ಟು ಖುಷಿಯಿಂದ ಆಟವಾಡ್ತಿದ್ದಂತ ಹುಡುಗಿ ಒಂದೇ ಕ್ಷಣದಲ್ಲಿ ಏನೋ ಆಗಿ ಈಗ ಈ ಸ್ಥಿತಿಯಲ್ಲಿ ಸಿಕ್ಕಾಗ ಆ ಮನೆಯವರಿಗೆ ಎಷ್ಟು ದುಃಖ ಆಗುತ್ತೆ. ಸೊ ಇದೆಲ್ಲ ಯೋಚನೆ ಮಾಡಿದಾಗ್ಲೂ ಅಷ್ಟು ನಮಗೂ ಕರುಳು ಕುಕ್ಕಿ ಬರುತ್ತೆ. ಹೀಗೆ ಇನ್ವೆಸ್ಟಿಗೇಷನ್ ಕೂಡ ಮುಂದುವರಿತಾ ಇರುತ್ತೆ. ಕೆಲವು ಆ ಜಾಗದಲ್ಲಿದ್ದಂತಹ ಕೆಲವು ಸಾಕ್ಷಿಗಳನ್ನ, ಏನೋ ಒಂದು ನೋಡಿದವರನ್ನ ಕರೆಸಲಾಗುತ್ತೆ. ಏನಾಯ್ತು ಏನಂತ ಇನ್ವೆಸ್ಟಿಗೇಷನ್ ಮಾಡಿದಾಗ ಕೆಲವೊಬ್ರು ಹೇಳ್ತಾರೆ, ನಾವೊಂದು ಕಪ್ಪು ಟ್ರಕ್ನ ನಾವು ನೋಡಿದ್ವಿ ಅಲ್ಲಿ ಅಂತ. ಸೊ ಇನ್ನೊಬ್ರು ಹೇಳ್ತಾರೆ, ಒಬ್ಬ ಅಪರಿಚಿತ ವ್ಯಕ್ತಿ, ಒಬ್ಬ ದೇಹ ಗಡದಾಗಿರುವ ವ್ಯಕ್ತಿ ಅವಳನ್ನ ಎಳ್ಕೊಂಡು ಹೋಗಿರೋದಾಗಿಯೂ ನೋಡಿದ್ವಿ. ಅಷ್ಟು ಓಡಿ ಬರೋಷ್ಟರಲ್ಲಿ ಆ ಟ್ರಕ್ ಮುಂದೆ ಹೋಗಿತ್ತು ಅಂತಾನು ಕೆಲವೊಬ್ರು ಹೇಳ್ತಾರೆ. ಆದ್ರೆ ಇಷ್ಟೆಲ್ಲ ಆದ ಮೇಲೂ ಕೂಡ ಆ ವ್ಯಕ್ತಿ ಯಾರು, ಯಾಕಾಗಿ ಆ ಆಂಬರ್ನ ಎಳ್ಕೊಂಡು ಹೋದ, ಆ ವ್ಯಕ್ತಿ ಆಮೇಲೆ ಆ ವ್ಯಕ್ತಿ ಎಲ್ಲಿ ಹೋದ, ಇದುವರೆಗೂ ಪತ್ತೆ ಆಗಿಲ್ಲ. ಸೊ ಇದುವರೆಗೂ ಆ ಕಪ್ಪು ಟ್ರಕ್ ಏನಾಯ್ತು, ಆ ವ್ಯಕ್ತಿ ಎಲ್ಲಿ ಹೋದ, ಇದುವರೆಗೂ ಯಾವುದೇ ಸಾಕ್ಷಿ ಪೊಲೀಸರಿಗೆ ಸಿಗ್ಲಿಲ್ಲ. ಸೊ ಹೀಗಾಗಿ ಈ ಕಾರಣದಿಂದ ಆ ಮುಗ್ಧ ಹುಡುಗಿ ಕೊಲೆಯಾಗಿದೆ. ಆ ಒಂದು ಕಹಿ ಘಟನೆಯ ಕಾರಣದಿಂದ ಆ ಒಂದು ಇಡೀ ಸೊಸೈಟಿ ಎಲ್ಲ ಮುಂದೆ ಬಂದು ಒಂದು ಹೊಸ ಸಿಸ್ಟಮ್ ಅನ್ನ ಹುಟ್ಟಾಕುತ್ತೆ. ಸೊ ಅದೇ ಈಗ ಆಂಬರ್ ಅಲರ್ಟ್ ಅಂತ ಕರೆಯಲ್ಪಡುತ್ತೆ. ಸೊ ನಿಮ್ಗೆಲ್ಲ ಗೊತ್ತಿರ್ಬೋದು ಆಂಬರ್ ಅಲರ್ಟ್ ಅಂದ್ರೇನು. ಆಂಬರ್ ಅಲರ್ಟ್ ಅಂದ್ರೆ ಈಗ ಒಂದು ಮಗು ನಾಪತ್ತೆಯಾದ ಕ್ಷಣದಿಂದ ಎಲ್ಲರ ಮೊಬೈಲಿಗೂ, ಆ ನ್ಯಾಷನಲ್ ಹೈವೇನಲ್ಲೆಲ್ಲ ಬಿಲ್ ಬೋರ್ಡ್ ಹಾಕಿರ್ತಾರೆ, ಅವರಿಗೂ ಪೊಲೀಸರಿಗೂ ಎಲ್ಲ ಕಡೆನೂ ಕ್ಷಣ ಮಾತ್ರದಲ್ಲೇ ಮೆಸೇಜ್ ಪಾಸ್ ಆಗುತ್ತೆ. ಈ ತರ ಮಗು ಇಲ್ಲಿ ಕಾಣೆ ಆಗಿದೆ, ಮಗು ಹೇಗೆ ಕಾಣುತ್ತೆ, ಲಾಸ್ಟ್ ಲೊಕೇಶನ್ ಏನಾಗಿತ್ತು, ಎಲ್ಲವೂ ಕೂಡ ಆ ಆಂಬರ್ ಅಲರ್ಟ್ ನ ಮುಖಾಂತರ ಎಲ್ಲರಿಗೂ ಡಿಸ್ಪ್ಲೇ ಆಗುತ್ತೆ. ಸೊ ಈ ಸಿಸ್ಟಮ್ ಇಂದ ಎಷ್ಟೋ ಸಾವಿರಾರು ಮಕ್ಕಳ ಜೀವ ಇವತ್ತಿಗೆ ಉಳಿದಿದೆ, ಇವತ್ತಿಗೂ ಉಳಿತಾ ಇದೆ. ಆ ಆಂಬರ್ ಅಲರ್ಟ್ ಇವತ್ತಿಗೂ ಕೂಡ ಕೆಲಸ ಮಾಡ್ತಾ ಇದೆ. ಆ ಒಂದು ಕಹಿ ಘಟನೆ ಇಷ್ಟು ದೊಡ್ಡ ಸಿಸ್ಟಮ್ನ ಹುಟ್ಟಾಕ್ಲಿಕ್ಕೆ ಕಾರಣ ಆಯಿತು. ಸೊ ಇದು ಈ ಅಮೆರಿಕಾ ದೇಶದಲ್ಲಿ ಆಂಬರ್ ಅಲರ್ಟ್ನ ತುಂಬಾನೇ ಯೂಸ್ ಮಾಡ್ತಾರೆ. ಇದರಿಂದ ತುಂಬಾ ಮಕ್ಕಳಿಗೆ ಪ್ರಾಣ ಉಳಿದಿದೆ. ಎಷ್ಟೋ ಮಕ್ಕಳು ಈ ಅನಾಹುತದಿಂದ ತಪ್ಪಿಸ್ಕೊಂಡಿದ್ದಾರೆ. ಸೊ ಈಗ ಏನ್ ಹೇಳೋದಾದ್ರೆ, ಆಂಬರ್ಗೇನು ನ್ಯಾಯ ಸಿಗ್ಲಿಲ್ಲ. ಆದ್ರೆ ಅವಳ ಒಂದು ಆ ಕಹಿ ಘಟನೆಯಿಂದ ಅವಳಿಗೆ ಆದ ಆ ಘಟನೆಯಿಂದ ಈಗಿನವರೆಗೂ ಸಮಾಜದಲ್ಲಿ ಎಷ್ಟೋ ಮಕ್ಕಳ ಪ್ರಾಣ ಉಳಿತಾ ಇದೆ. ಕೆಲವೊಂದ್ಸಲ ಅನ್ಸುತ್ತೆ, ಸಮಾಜದಲ್ಲಿ ಎಷ್ಟು ಕೆಟ್ಟ ಜನ ಇದ್ದಾರೆ. ಈ ತರ ಜಸ್ಟ್ ಒಂದು 9 ವರ್ಷದ ಮಗುವಿನ ಜೊತೆ
ಹೀಗೆಲ್ಲ ಮಾಡ್ತಾರೆ, ಹೀಗೆಲ್ಲ ಮಾಡ್ಬೋದು ಅಂದರೆ ಈ ಸಮಾಜದ ಮನಸ್ಥಿತಿ, ಆ ಕೆಲವು ಜನರ ಮನಸ್ಥಿತಿ ಹೇಗಿರ್ಬೋದು ಅಂತ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಈ ನಾವೆಲ್ಲರೂ ಆಂಬರ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರ್ತಾ, ಎಲ್ಲರೂ ಸೇಫ್ ಆಗಿರಿ. ನಿಮ್ಮ ಮಕ್ಕಳನ್ನ ನೀವು ಕೂಡ ಸೇಫ್ ಆಗಿರಿ. ಹೊರಗಡೆ ಹೋಗುವಾಗ ನಮ್ಮ ಆಸುಪಾಸಿನ ಅರಿವಿರಲಿ. ಎಲ್ಲರೂ ಸೇಫ್ ಆಗಿರಿ, ಖುಷಿಯಾಗಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಸಮಾಪ್ತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಲೈಕ್ ಮಾಡಿ, ಕಮೆಂಟ್ ಮೂಲಕ ತಿಳಿಸಿ. ಆ ಪರಿಸ್ಥಿತಿಯಲ್ಲಿ ನೀವು ಆ ಸಾಕ್ಷಿಯಾಗಿದ್ದರೆ ನಿಮ್ಗೆ ಹೇಗೆ ಅನ್ನಿಸ್ತಾ ಇತ್ತು, ಅಥವಾ ಈಗಿನ ಈ ಭಾರತ ಮತ್ತು ಕರ್ನಾಟಕಕ್ಕೆ ತಗೊಂಡಾಗ ನಮಗೆ ಏನೇನು ಈ ಚೇಂಜಸ್ ಮಾಡಬೇಕು ಈಗಿನ ಕಾಲದಲ್ಲಿ, ಸೊ ಅನ್ನೋದನ್ನ ನೀವೇನು ಯೋಚನೆ ಮಾಡ್ತೀರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಈ ಒಂದು ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟನ್ನು ತಿಳಿಸಿ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.